ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸಿದೆ. ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆಗಿದ್ದ ಖೈದಿ ಸಂತೋಷ್ ಕಾಲಿಗೆ ಪೊಲೀಸರು ಗುಂಡೇಟ್ ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಬಂಧಿಸೋದಕ್ಕೆ ಮುಂದಾದಾಗ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸೋದಕ್ಕೆ ಯತ್ನಿಸಿದ್ದ. ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡೇಟ್ ಹೊಡೆದಿದ್ದಾರೆ. ಕಲಬುರಗಿಯ ಕಪನೂರ ಕೈಗಾರಿಕಾ ಪ್ರದೇಶದಲ್ಲಿ ಈ ಖೈದಿಯನ್ನ ಬಂಧಿಸಲಾಗಿದೆ. ಸಜಾ ಕೈದಿಗಳಾಗಿದ್ದ ಮಸ್ತಾನ್, ಸಾಗರ್ ಇನ್ನೂ ಸಿಕ್ಕಿಲ್ಲ, ನಾಪತ್ತೆಯಾಗಿದ್ದಾರೆ. ಈ ಇಬ್ಬರಿಗಾಗಿ ಮತ್ತೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಸಂತೋಷ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ನಿನ್ನೆ ಏನು ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇಮಿಡಿಯೇಟ್ ನಾವೆಲ್ಲ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡಿ ವಿಶೇಷ ತಂಡಗಳನ್ನು ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು, ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ, ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿಂದ ಸಜಾ ಕೈದಿಗಳು ಪರಾರಿಯಾಗಿದ್ದು 3 ಕೈದಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ಸೆರೆಯಾಗಿದೆ. ಜೈಲಿನ ಬ್ಯಾರಕ್ ಕಂಬಿ ಕತ್ತರಿಸಿ ಗೋಡೆ ಜಿಗಿದು ಜೂಟಾಗಿದ್ರು 3 ಜನ. ಜೈಲಿನ ಬ್ಯಾರಕ್ ಕಂಬಿಯನ್ನ ಕತ್ತರಿಸುವಂತಹ ಫೋಟೋ ಲಭ್ಯ ಆಗಿದೆ. ಗೋಡೆ ಜಿಗಿದು ಆರಾಮಾಗಿ ಕೈದಿಗಳು ನಡ್ಕೊಂಡು ಹೋಗಿದ್ದಾರೆ, ಬಿಂದಾಸ್ ಆಗಿ. ಕೈದಿಗಳು ಪರಾರಿಯಾಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ನೀವು ನೋಡ್ತಾ ಇರೋದು. ರಸ್ತೆಯಲ್ಲಿ ನೋಡಿ ಹೇಗೆ ಬಿಂದಾಸ್ ಆಗಿ ನಡ್ಕೊಂಡು ಹೋಗ್ತಿದ್ದಾರೆ. ನಾವು ಸಜಾಬಂದಿಗಳು ಜೈಲಿಂದ ಕದ್ದು ಮುಚ್ಚಿ ಎಸ್ಕೇಪ್ ಆಗಿದ್ದೀವಿ ಅನ್ನೋ ಭಯ ಇಲ್ಲ. ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ ಅನ್ನೋ ಕೈದಿಗಳು ಎಸ್ಕೇಪ್ ಆದಮೇಲೆ ಅಂದರೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗಿರೋ ದೃಶ್ಯಗಳು ಸೆರೆಯಾಗಿರೋದು ಇದು. ರಸ್ತೆಯಲ್ಲಿ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಒಂದು ಕಾರ್ ಹತ್ಕೊಂಡು ಆಮೇಲೆ ಎಸ್ಕೇಪ್ ಆಗ್ತಾರೆ. ಬೀದರ್ ಕಡೆಗೆ ಈ ಸಜಾ ಕೈದಿಗಳು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮಸ್ತಾನ್, ಸಂತೋಷ್ ಮತ್ತು ಸಾಗರ್. ಇನ್ನೂ ಮಸ್ತಾನ್ ಮತ್ತು ಸಾಗರ್ ಸಿಕ್ಕಿಲ್ಲ. ಆದರೆ ಈ ಸಂತೋಷ್ನ ಈಗಾಗಲೇ ಕಾಲ್ಗೆ ಗುಂಡು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸಿದೆ. ಅಂದರೆ ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಪೊಲೀಸರ ಮೇಲೇ ಅಟ್ಯಾಕ್ ಮಾಡೋದಕ್ಕೆ ಈತ ಮುಂದಾಗಿದ್ದಾನೆ. ಆತ್ಮರಕ್ಷಣೆಗಾಗಿ ಪೊಲೀಸರು ರಿವಾಲ್ವರ್ ತೆಗೆದು ಆತನ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡಿ ಸದ್ಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮತ್ತಿಬ್ಬರಿಗಾಗಿ ಹುಡುಕಾಟ ಮುಂದುವರಿತಾ ಇದೆ. ಇವೆಲ್ಲ ನೀವು ನೋಡ್ತಾ ಇರೋದು ಯಾವ ರೀತಿ ಬ್ಯಾರಕ್ನ ಕಂಬಿ ಕತ್ತರಿಸಿ ಈ ಕೈದಿಗಳು ಎಸ್ಕೇಪ್ ಆಗಿದ್ರು ಅಂತ ಒಂದು ಫೋಟೋ, ಮತ್ತೊಂದು ವಿಡಿಯೋ. ಅವರು ಕಾಂಪೌಂಡ್ ಜಿಗಿದು ಎಸ್ಕೇಪ್ ಆದಮೇಲೆ ಅಲ್ಲಿಂದ ಹೇಗೆ ಹೋಗಿದ್ದಾರೆ ಅಂತ ರಸ್ತೆಯಲ್ಲಿ ಬಿಂದಾಸಾಗಿ ನಡ್ಕೊಂಡು ಹೋಗ್ತಾ ಇರೋ ವಿಡಿಯೋ ಅದು. CCTV ಫುಟೇಜ್ ಒಂದು ಕಡೆ, ಮತ್ತೊಂದು ಕಡೆ ಜೈಲಿನ ಬ್ಯಾರಕ್ ನಂಬರ್ 2 ಹೇಗಪ್ಪ ಎಸ್ಕೇಪ್ ಆದರು ಅಂತ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಕಂಬಿ ಕತ್ತರಿಸಿರೋದು ನೋಡ್ಬೋದು ನೀವು. ಅಲ್ಲಿ ಕಂಬಿ ಕತ್ತರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಜೈಲಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ರು. ಈಗ ಪೊಲೀಸರು ಈಗಾಗಲೇ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ, ಅದು ಕಾಲಿಗೆ ಗುಂಡು ಹೊಡೆದು. ಇನ್ನು ಇಬ್ಬರಿಗಾಗಿ ಶೋಧ ಮುಂದುವರಿತಾ ಇರೋದು. ಹೇಗಾಗ್ತಾ ಇದೆ ಕಾರ್ಯಾಚರಣೆ? ವಿಜಯ್, ನಿನ್ನೆ ಏನು ಏಕಾಏಕಿ ಜೈಲಿನಿಂದ ಮಧ್ಯರಾತ್ರಿ 3 ಸಜಾ ಕೈದಿಗಳು ಏನು ಎಸ್ಕೇಪ್ ಆಗ್ತಾರೆ, ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂಥ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಶರಣಪ್ಪ ಅವರು ಕೂಡಲೇ ಪಕ್ಕದ ಜಿಲ್ಲೆಗಳಾದಂಥ ಯಾದಗಿರಿ ಮತ್ತು ಬೀದರ್ ಜಿಲ್ಲೆ SP-ಗಳಿಗೂ ಕೂಡ ಮಾಹಿತಿಯನ್ನು ರವಾನಿಸಿರ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅವರು ಬಾರ್ಡರನ್ನು ಕ್ರಾಸ್ ಮಾಡಬಾರ್ದು, ಅಂದರೆ ಅಂತರ್ಜಿಲ್ಲಾ ಗಡಿಯನ್ನು ದಾಟಬಾರ್ದು ಅನ್ನೋಂಥ ಒಂದು ಕಾರಣಕ್ಕಾಗಿ ಇಬ್ಬರು SP-ಗಳಿಗೂ ಕೂಡ ಅಲರ್ಟ್ ಮಾಡ್ತಾರೆ. ಮತ್ತು ಅಲ್ಲಿನೂ ಕೂಡ ಕೆಲವೊಂದಿಷ್ಟು ಪೊಲೀಸ್ ಟೀಮ್ಗಳನ್ನು ರಚನೆ ಮಾಡಿ ಅವರನ್ನು ಶತಾಯಗತಾಯ ಅವರನ್ನು
ಎಡೆಮುರಿ ಕಟ್ಟಲೇಬೇಕು ಅಂತೇಳಿ ಕಲಬುರಗಿ DCP ನೇತೃತ್ವದ 4 ತಂಡಗಳನ್ನು ಕಾರ್ಯಾಚರಣೆಗೆ ಇಳಿಸಲಾಗಿರ್ತದೆ. ಅದರಲ್ಲಿ ಪ್ರತಾಬಾದ್ PI ನೇತೃತ್ವದ ತಂಡ ಸದ್ಯ ಸಂತೋಷ್ ಅನ್ನುವಂಥ ಒಂದು ಸಜಾ ಕೈದಿ ಏನಿದ್ದಾನೆ ಆತನನ್ನು ಎಡೆಮುರಿ ಕಟ್ಟಿರ್ತಕ್ಕಂಥದ್ದು. ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತ ಬಚ್ಚಿಟ್ಟುಕೊಂಡಿರ್ತಾನೆ. ಆತನನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಮತ್ತೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನ ಮಾಡ್ತಾನೆ ಮತ್ತು ಇಬ್ಬರು ಪೊಲೀಸರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಸದ್ಯ ಪೊಲೀಸರು ಆತನನ್ನು ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡೇಟನ್ನು ಹೊಡೆದು ಸದ್ಯ ಜಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವರು ಏನು 3 ಜನ ಇದ್ದರು, ಆ 3 ಜನ ಯಾವ ರೀತಿಯಾಗಿ ಪ್ಲಾನ್ ಮಾಡಿದರು ಮತ್ತು ಹೇಗೆ ಏನು ಬಿಂದಾಸ್ ಆಗಿ ಬೀದರ್ ಮತ್ತು ಶ್ರೀರಂಗಪಟ್ಟಣ ಹೆದ್ದಾರಿ ಮೂಲಕ ಆತ ಎಸ್ಕೇಪ್ ಆಗಿದ್ರು ಅನ್ನೋವಂಥದ್ದು ದೃಶ್ಯ ಕೂಡ ಸದ್ಯ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ವಿಜಯ್ ಸಾಕಷ್ಟು ಅನುಮಾನ ಹುಟ್ಟಿಸ್ತಾ ಇದೆ. ಯಾಕಂತಂದರೆ ಜೈಲೊಳಗಡೆ ಇರ್ತಕ್ಕಂಥ ಆ ಫೋಟೋವನ್ನು ನೋಡಿದರೆ ಅಂದರೆ ಬ್ಯಾರಕ್ನ ಕಂಬಿಗಳನ್ನು ಕೊಯ್ದು ಅಂದರೆ ಕಟ್ ಮಾಡಿ ಹೇಗೆ ಎಸ್ಕೇಪ್ ಆದರು, ಆ ಕಂಬಿ ಕೊಯ್ಯುವಾಗಲೂ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಮಾಹಿತಿ ಸಿಗಲಿಲ್ವಾ ಮತ್ತು ಕಳೆದ 2-3 ದಿನಗಳಿಂದ ಇವರು ಪ್ಲಾನ್ ಮಾಡ್ತಿದ್ರು ಅನ್ನೋಂಥ ಒಂದು ಆರೋಪ ಕೂಡ ಇದೆ. ಹೀಗಾಗಿ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಕೂಡ ಜೈಲ್ ಸಿಬ್ಬಂದಿ ಮತ್ತು ಆ ಜೈಲಿನ ಭದ್ರತಾ ಹೊಣೆಯನ್ನು ಹೊತ್ತಿರ್ತಕ್ಕಂಥ KSISF ಸಿಬ್ಬಂದಿಗೆ ಯಾಕೆ ಗೊತ್ತಾಗಲಿಲ್ಲ ಅನ್ನೋಂಥ ಒಂದು ಅನುಮಾನ ಸದ್ಯ ಮೂಡಿಸ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್.